ಹಾಯ್ ಎಲ್ರಿಗೂ ನಮಸ್ಕಾರಗಳು. ಸಿನಿ ಪಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ಬರೀ ಚಿತ್ರರಂಗಕ್ಕೆ ಸಂಬಂಧಪಟ್ಟವರ ವಿಷಯಗಳು ಮಾತ್ರ ಇರ್ತದೆ. ನನಗೆ ಏನು ಗೊತ್ತಿದೆ, ನನ್ನ ಭಾವನೆಗಳು ಅವರ ಮೇಲೆ ಏನಿದೆ ಅದನ್ನಷ್ಟು ನಾನು ಇಲ್ಲಿ ಹೇಳಬಲ್ಲೆ. ಈಗ ವಿಷ್ಣು ಸರ್ ಅಂದಾಗ ನೋಡಿ, ಯಾವತ್ತೂ ಯಾರೂ ಮರೆಯದಂತಹ ಒಂದು ಜೀವ ಅದು. ಯಾಕೆಂದರೆ ನೋಡಿ, ಕೆಲವರನ್ನು ನಮಗೆ ಬೇಕು ಅಂದ್ರೂ ನೆನಪು ಮಾಡಲಿಕ್ಕಾಗಲ್ಲ, ಕೆಲವರನ್ನು ಬೇಕು ಅಂತ ಅಂದರೂ ನಮಗೆ ಮರೀಲಿಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮ ವಿಷ್ಣು ಸರ್ ಕೂಡ ಒಬ್ಬರು. ನಮ್ಮ ಕನ್ನಡದ ಕಲಾವಿದರೇ ಹಾಗೆ ಅಲ್ವಾ. ಹಳೆಯ ಕಲಾವಿದರು ಅಂದ ತಕ್ಷಣ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಅವರು ಶಾಶ್ವತವಾಗಿರ್ತಾರೆ. ಅದರಲ್ಲಿ ವಿಷ್ಣುವರ್ಧನ್ ಅವರ ಒಂದು ವರ್ಚಸ್ಸೇ ಬೇರೆ. ಅವರ ಒಂದು ರೀತಿ ನೀತಿ, ಅವರ ವರ್ಚಸ್ಸು, ಅವರು ಯಾವ ಒಂದು ಸಂತೋಷವನ್ನು ಅತಿಯಾಗಿ ಸಂಭ್ರಮಿಸಿದ್ದು ಇಲ್ಲ. ಹಾಗೆ ಅವರಿಗೆ ಸಿಕ್ಕ ಕೆಲವು ಅವಮಾನ ನೋವುಗಳನ್ನು ಅವರು ಅತಿಯಾಗಿ ದುಃಖಪಟ್ಟು ಅಥವಾ ದುಃಖವನ್ನು ತೋರಿಸಿದ್ದು ಕೂಡ ಇಲ್ಲ. ಅವರು ಒಳಗಡೆ ದುಃಖ ಪಡ್ತಾಯಿದ್ರು, ಆದರೆ ಅವರ ಎರಡನ್ನು ಕೂಡ ಸಮವಾಗಿ ತೂಗಿಸಿಕೊಂಡು ಹೋಗ್ತಾ ಇದ್ದಂತಹ ಒಬ್ಬ ಅಪರೂಪದ ಕಲಾವಿದ. ಎಂದು ನಮ್ಮ ಈ ಒಂದು ಭೂಮಿ ಇರುವ ತನಕ ಕೂಡ ನಮಗೆ ಆಗಲಿ, ಇನ್ನು ಮುಂದಿನ ಜನ್ರೇಷನ್ಗೆ ಕೂಡ ನಮ್ಮ ವಿಷ್ಣು ಸರ್ನ ಮರೀಲಿಕ್ಕೆ ಆಗಲ್ಲ. ಅವರು ಒಂದು ಕಡೆ ಅವರು ಕೊಟ್ಟ ಸಿನಿಮಾಗಳು, ಅವರಿಗೆ ಸಿಕ್ಕಿದ ಪಾತ್ರಗಳು, ಅವು ಕೂಡ ನಮಗೆ ಮತ್ತೆ ನಮಗೆ ಅದು ನೆನಪಿಗೆ ಬರುವಂತೆ ಮಾಡ್ತದೆ. ಅದಲ್ಲದೆ ಅವರಿಗೆ ಪ್ರತಿಯೊಂದು ಸಿನಿಮಾದಲ್ಲಿ ಸಿಕ್ಕ ಹಾಡುಗಳು ಕೂಡ ಪ್ರತಿದಿನ ನಮಗೆ ನೆನಪಲ್ಲಿ ಬರೋದು ಕೂಡ ಅವರು ಸಿನಿಮಾದ ಹಾಡುಗಳ ಮೂಲಕ ಅಲ್ವ. ಹಾಗಾಗಿ ವಿಷ್ಣು ಸಾರಿಗೆ ಇರುವ ಒಂದು ತೂಕ ಅದು ಯಾವತ್ತೂ ಇದ್ದರೂ ಕಡಿಮೆ ಆಗೋದಿಲ್ಲ. ಮತ್ತೊಬ್ಬ ಆ ಒಂದು ಜಾಗವನ್ನು ರೀಪ್ಲೇಸ್ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯವೂ ಇಲ್ಲ. ಯಾಕಂದರೆ ಇನ್ನೂ ಕೂಡ ಅದ್ಭುತ ನಟರು ನಟಿಯರೆಲ್ಲರೂ ಕೂಡ ಬರ್ಬೋದು, ಒಳ್ಳೆ ಕಲಾವಿದರು ಬರ್ಬೋದು. ಹಿಂದೆನೂ ಬಂದಿದ್ದಾರೆ, ಈಗಲೂ ಇದ್ದಾರೆ. ಆದರೆ ಒಬ್ಬೊಬ್ಬರ ಸ್ಥಾನ ಅಂತ ಇದೆ ಅಲ್ವಾ, ಅದು ಅವರಿಗೆ ಮಾತ್ರ ಮೀಸಲಾಗಿ ಇಟ್ಟಿದ್ದು. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅನಂತ್ನಾಗ್, ಶಂಕರ್ ನಾಗ್, ಅದು ಅವರವರ ಒಂದು ಪ್ಲೇಸ್ ಅಂತ ಇದೆ ಅಲ್ವ, ಅಲ್ಲಿ ಯಾರೂ ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಅದರಲ್ಲೇ ನಮ್ಮ ವಿಶೇಷ ಕಲಾವಿದ ಅಂದರೆ ನಮ್ಮ ವಿಷ್ಣು ಸರ್. ಅವರಿಗೆ ಒಬ್ಬ ತಿಳುವಳಿಕೆಯ ಮನುಷ್ಯ, ಕಲಾವಿದ ಮಾತ್ರ ಅಲ್ಲ, ಆಧ್ಯಾತ್ಮದ ಬಗ್ಗೆ ಬಹಳ ಒಲವಿದ್ದ ಮನುಷ್ಯ. ಅದೇ ಚೆನ್ನಾಗಿ ಅವರು ಅಷ್ಟು ಚೆನ್ನಾಗಿ ಅವರು ಹಾಡನ್ನು ಕೂಡ ಹಾಡ್ತಾಯಿದ್ರು. ಅವರ ಒಂದು ಗಾಯಕ ಅಂತ ತಗೊಂಡಾಗ ಅವ್ರದ್ದೊಂದು ವಿಶೇಷ ಧ್ವನಿ ಅಲ್ವ. ಒಂದು ಲಕ್ಷಾಂತರ ಗಾಯಕರ ನಡುವೆ ವಿಷ್ಣು ಸರ್ ಹಾಡಿದರೆ ಆ ಹಾಡನ್ನು ನಮಗೆ ಕಂಡುಹಿಡಿಬೋದು, ಇದು ನಮ್ಮ ವಿಷ್ಣು ಸರ್ ಹಾಡಿದ್ದು ಅಂತ. ಒಂದು ವಿಶೇಷವಾದ ಧ್ವನಿ ಇತ್ತು, ಹಾಡೋದು ಕೂಡ ಚೆನ್ನಾಗಿ ಹಾಡ್ತಾನೂ ಇದ್ದರು. ಅದಲ್ಲದೆ ಅವರ ಮಾತುಗಳು ಹಾಗೆ ಬಹಳ ತೂಕದ ಮಾತುಗಳು. ಅವರಿಗಿದ್ದ ಒಂದು ಸ್ನೇಹಿತರು ಅಷ್ಟೇ, ಅದು ಕೂಡ ಬಹಳ ತೂಕವಾದ್ದು. ಒಂದಷ್ಟು ಸ್ನೇಹಿತರನ್ನು ಅವರು ಯಾವತ್ತೂ ಅವರ ಸುತ್ತು ಸೇರಿಸ್ಕೊಂಡಿದ್ದಿಲ್ಲ. ಅವರಿಗೊಂದು ಅಪರೂಪದ ಕೆಲವು ಸ್ನೇಹಿತರಿದ್ದರು. ಕುಟುಂಬ ಅಂದರೆ ಬಹಳ ಕುಟುಂಬವನ್ನು ಒಡಹುಟ್ಟಿದವರನ್ನು, ಅವರ ಹೆಂಡತಿ ಮಕ್ಕಳನ್ನು ಕೂಡ ಬಹಳವಾಗಿ ಪ್ರೀತಿಸ್ತಾ ಇದ್ದ ಒಳ್ಳೆಯ ಮನುಷ್ಯ. ಆದರೆ ತುಂಬ ಬೇಗನೆ ಕಾಲವಾದರು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಯಾವ ನೋವನ್ನು ಹೊರಗಡೆ ತೋರ್ಪಡಿಸಿದೇ ಇಲ್ಲ. ಅದೇ ಒಂದು ವೇಳೆ ಅವರಿಗೆ ಮುಳುವಾಗಿರ್ಬೋದು, ಗೊತ್ತಿಲ್ಲ ನನಗೆ. ಈ ಮನುಷ್ಯ ಒಳಗಡೆ ನೋವು ಇಟ್ಟುಕೊಂಡಾಗ ನಮಗೆ ಗೊತ್ತಿಲ್ಲ ಹಾಗೆ ನಮ್ಮನ್ನು ಕಾಯಿಲೆಗಳು ಆವರಿಸ್ಕೊಂಡಿರುತ್ತಲ್ವ. ಹಾಗಾಗಿ ಅದು ಕೂಡ ನಮ್ಮ ವಿಷ್ಣು ಸರ್ ಹೋಗಲಿಕ್ಕೆ ಕಾರಣ ಇರ್ಬೋದು. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತಲ್ವ. ಕೆಲವು ಸಣ್ಣ ದುಃಖವನ್ನು ದೊಡ್ಡದಾಗಿ ತಗೊಳ್ತಾರೆ, ಕೆಲವರು ದೊಡ್ಡ ದುಃಖ ಬಂದ್ರೂ ಅದನ್ನು ಪರಿಗಣಿಸೋದೇ ಇಲ್ಲ. ಹಾಗಾಗಿ ವಿಷ್ಣು ಸರ್ಗೆ ಯಾವುದೋ ಒಂದು ಹಳೆಯ ದುಃಖ ಅವರ ಮನಸ್ಸಲ್ಲಿ ಹಾಗೆ ಇತ್ತು. ಗಂಧದ ಗುಡಿ ಸಿನಿಮಾದ ಬಗ್ಗೆ ಇರುವ ದುಃಖ, ಅವರನ್ನು ಒಂದು ಅವರನ್ನು ಕಡೆಗಣಿಸಿದ್ದು ಇದೆಲ್ಲ ಇತ್ತು. ನಂತರ ಇಲ್ಲಿ ಅವರ ಕೊನೆಯಲ್ಲಿ ಅವರ ಸಿನಿಮಾಗಳು ಅಷ್ಟೊಂದು ಓಡ್ತಾ ಇರಲಿಲ್ಲ, ಇದೆಲ್ಲ ಇರ್ಬೋದು. ಅದಲ್ಲದೆ ಒಳ್ಳೆಯ ಬರಹಗಾರ ಕೂಡ ಹೌದು ಅವರು ಬರಹಗಾರ, ಸ್ಫುರದ್ರೂಪಿ, ಗಾಯಕ, ಒಳ್ಳೆಯ ನಟ, ಇನ್ನೇನು ಕನ್ನಡದ ಸಕಲ ಕಲಾವಲ್ಲಭ ಅಂತಲೇ ನಮಗೆ ಹೇಳ್ಬೋದು. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ಎಲ್ಲರಿಗೂ ಕೂಡ ನಮ್ಮ ವಿಷ್ಣು ಸರ್ ನೆನಪಾಗಿ ಆಗ್ತಾರೆ. ಅನಂತರ ಅವರ ಕಾಲವಾದ ನಂತರದಲ್ಲಿ ಕೂಡ ಸಮಸ್ಯೆಗಳು ಏನೂ ಕಡಿಮೆ ಆಗಿಲ್ಲ. ಅವರ ಸಮಸ್ಯೆಗಳನ್ನು ಅವರ ಒಂದು ಪುಣ್ಯ ಸ್ಮರಣೆಯ ಅಥವಾ ಅವರ ಒಂದು ಅವರ ಒಂದು ಜಾಗ ಇದೆಯಲ್ಲ, ಅವರಿಗೆ ಒಂದಷ್ಟು ಜಾಗ ಅವರಿಗೆ ಬಿಟ್ಟುಕೊಟ್ಟರು, ನಲ್ಲಿ ಕೂಡ ಸಮಸ್ಯೆಗಳು ಕೂಡ ಶುರು ಮಾಡಿದರು. ಹಾಗಾಗಿ ಕೆಲವು ಆತ್ಮವೇ ಹಾಗೆ ಯಾವಾಗಲೂ ಸಮಸ್ಯೆಯಿಂದ ಮುಕ್ತಿಗೊಳ್ಳೋದೇ ಇಲ್ಲ. ಒಟ್ಟಲ್ಲಿ ಅವರಿಗೆ ಯಾವ ಸಮಸ್ಯೆಗಳು ಇರಲಿ, ಅವರು ಇರುವಾಗ ಸಮಸ್ಯೆಗಳಿರಲಿ, ಅವರು ಹೋದ್ಮೇಲೆ ಸಮಸ್ಯೆ ಇರಲಿ, ಆದರೆ ಅವರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳೇ ಅವರ ಜೀವ. ಅವರ ಅಭಿಮಾನಿಗಳನ್ನು ಮನಸ್ಸಿನ ಒಳಗೇ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರು. ಯಾಕಂದರೆ ಅವರು ಜನಗಳು ಸೇರಿದಲ್ಲಿ ಜಾಸ್ತಿ ಹೋಗೋದು,
ಬಹಳ ಕಮ್ಮಿ ಇತ್ತು. ಮತ್ತು ಅವರು ಈ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮದಲ್ಲಿ ಅಷ್ಟಾಗಿ ಭಾಗವಹಿಸ್ತಾನೂ ಇರಲಿಲ್ಲ ಅಲ್ವ. ಹಾಗಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕಲಾವಿದ, ಒಳ್ಳೆಯ ಗಾಯಕ, ಸ್ಫುರದ್ರೂಪಿ ಮನುಷ್ಯ, ಎಲ್ಲರೂ ಇಷ್ಟಪಡುವಂತಹ ಒಂದು ಬೆಸ್ಟ್ ಆತ್ಮ ಇದು. ಹಾಗಾಗಿ ಪ್ರತಿದಿನ ಪ್ರತಿಕ್ಷಣ ನಮ್ಮ ಎಲ್ಲರ ಮನಸ್ಸಲ್ಲಿ ಕೂಡ ವಿಷ್ಣು ಸರ್ ಶಾಶ್ವತವಾಗಿದ್ದಾರೆ. ಮತ್ತೊಬ್ಬ ಇಂತಹ ಒಂದು ಸ್ಫುರದ್ರೂಪಿ ಕಲಾವಿದ ಹುಟ್ಟಿ ಬರಲಿಕ್ಕೆ ಚಾನ್ಸೇ ಇಲ್ಲ. ಹಾಗೆ ನಮ್ಮ ವಿಷ್ಣು ಸರ್ ನಮ್ಮ ಕರ್ನಾಟಕಕ್ಕೆ ಒಬ್ಬರೇ ವಿಷ್ಣುವರ್ಧನ್. ಇತ್ತೀಚೆಗೆ ಅವ್ರದ್ದೊಂದು ಸಿನಿಮಾ ಕೋಟಿಗೊಬ್ಬ ಮತ್ತೆ ರಿಲೀಸ್ ಆಯಿತು. ಅದು ಕೂಡ ಬಹಳಷ್ಟು ಚೆನ್ನಾಗಿ ಓಡಿತು. ಯಾವತ್ತಿದ್ರೂ ಈ ಕಲಾವಿದರಿಗೆ ಸಾವಿಲ್ಲ ಅನ್ನೋದಕ್ಕೆ ನಮ್ಮ ವಿಷ್ಣು ಸರ್ ಕೂಡ ಒಂದು ಸಾಕ್ಷಿ ಅಲ್ವ. ಖಂಡಿತವಾಗಿ ಕಲಾವಿದರಿಗೆ ಸಾವು ಅನ್ನೋದು ಇಲ್ಲವೇ ಇಲ್ಲ. ಅವರು ರಾಜ್ಕುಮಾರ್ ಜೊತೆ ಒಳ್ಳೆ ಒಡನಾಟದಲ್ಲಿದ್ದರು. ಆದರೆ ಜನಗಳು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅವರ ಒಂದು ಮನಸ್ಸಿಗೆ ನೋವು ಕೊಟ್ಟರು. ಹಾಗಾಗಿ ಎಲ್ಲಿದ್ದರೂ ನಮ್ಮ ವಿಷ್ಣು ಸರ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಒಂದಷ್ಟು ಲಕ್ಷಾಂತರ ಜನಗಳ ಮನಸ್ಸಲ್ಲಿ ಅವರು ಹಾಗೇ ಶಾಶ್ವತವಾಗಿದ್ದಾರೆ. ಇನ್ನೂ ಅವರ ಸಿನಿಮಾದ ಹಾಡುಗಳು, ಕಥಾ ಪಾತ್ರಗಳು ಕೂಡ ತೆರೆ ಮೇಲೆ ಜೀವಂತವಾಗಿದೆ. ಹಾಗಾಗಿ ಇವತ್ತಿನ ವಿಷಯ ಇದಾಗಿತ್ತು. ಟಾಟಾ ಬಾಯ್.